ನಮಸ್ಕಾರ. ಆಲ್ ಇನ್ ಒನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಕೈಯಲ್ಲಿರುವುದು ಗುಳ್ಳ ಬದನೆಕಾಯಿ. ಉಡುಪಿ ಹಾಗೂ ಕುಂದಾಪುರ ಭಾಗದಲ್ಲಿ ಹಾಗೂ ಮಂಗಳೂರಿನಲ್ಲೂ ಸಹ ಇದರ ಪದಾರ್ಥವನ್ನು ಮಾಡ್ತಾರೆ. ಹಸಿರು ಬದನೆಕಾಯಿ, ಗುಳ್ಳ ಬದನೆಕಾಯಿ ಎಂದು ಕರೆಯುತ್ತಾರೆ. ಇದರ ಸುಟ್ಟು ಸಾಸಿವೆ ಅಥವಾ ಸುಟ್ಟು ಸಾಸಿವೆ ತುಂಬ ರುಚಿಕರವಾಗಿರುತ್ತೆ. ಅದನ್ನೇ ಇವತ್ತು ಮಾಡೋದು ಹೇಗೆ ಅಂತ ತಿಳಿಯೋಣ. ಮೊದಲಿಗೆ ಒಲೆಯ ಮೇಲೆ ಈ ರೀತಿಯ ಸ್ಟ್ಯಾಂಡ್ ಇಟ್ಕೊಂಡು ಇದನ್ನು ಸುಡಬೇಕು. ನಿಧಾನಗತಿಯ ಉರಿಯಲ್ಲಿಟ್ಟು ಸುಡಬೇಕಾಗತ್ತೆ. ತುಂಬ ಅವಸರ ಮಾಡಿ ಜೋರು ಉರಿ ಇಟ್ಟರೆ ಒಳಬದಿ ಅದು ಬೇಯೋದಿಲ್ಲ. ನೋಡಿ, ಸುಟ್ಟ ಮೇಲೆ ಈ ರೀತಿಯ ಕಪ್ಪದಾಗಿ ಅದು ಸುಡಬೇಕು. ಆಗ ಮಾತ್ರ ಒಳಗೂ ಕೂಡ ಬದನೆಕಾಯಿ ಬೆಂದಿರುತ್ತೆ. ನಂತರ ಇದರ ಸಿಪ್ಪೆಯನ್ನು ಬಿಡಿಸ್ತಾ ಬರಬೇಕು. ಚೆನ್ನಾಗಿ ಸುಟ್ಟಿದ್ರೆ ಸಿಪ್ಪೆ ತಾನಾಗೇ ಹೀಗೆ ಬಿಡಿಸ್ಕೊಂಡು ಬಂದ್ಬಿಡುತ್ತೆ. ಯಾಕಂದರೆ ಇದನ್ನು ನಾವು ಈ ರೀತಿ ಸುಟ್ಟ ಮೇಲೆ ಮತ್ತೇನು ಇದನ್ನು ಬೇಯಿಸುವಂತಹ ಕ್ರಮ ಇಲ್ಲ. ಇದರಲ್ಲೇ ಇದು ಚೆನ್ನಾಗಿ ಕುಕ್ ಆಗಿರಬೇಕು ಒಳಮೈ. ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದ ನಂತರ ಇದಕ್ಕೆ ಮಸಾಲೆ ಅಂದರೆ ರುಬ್ಬುವ ಪ್ರಕ್ರಿಯೆಯನ್ನು ನೋಡೋಣ. ರುಬ್ಬೋದಕ್ಕೂ ಸಹ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಇದಕ್ಕೆ. ನಾವಿಲ್ಲಿ ಬೆಂಗಳೂರಿನಲ್ಲಿರೋದ್ರಿಂದ ಇದನ್ನು ನಾವು ಒಲೆ ಮೇಲೆ ಗ್ಯಾಸ್ ಮೇಲಿಟ್ಟು ಸುಡಬೇಕಾಗತ್ತೆ. ಊರಲ್ಲಾದರೆ ಕೆಂಡದಲ್ಲಿ ಇದನ್ನು ಸುಡುತ್ತಾರೆ. ಅದಂತೂ ಬಹಳ ರುಚಿಯಾಗಿರುತ್ತೆ. ಕೆಂಡದಲ್ಲಿ ಸುಡೋದ್ರಿಂದ ಅದು ಪೂರ್ತಿಯಾಗಿ ಒಳಗೂ ಸಹ ಬೆಂದು ಹೋಗಿರುತ್ತೆ, ಅಷ್ಟೇ ರುಚಿಯಾಗೂ ಇರುತ್ತೆ. ಆದರೆ ನಾವು ಅಷ್ಟೊಂದು ಅದೃಷ್ಟಶಾಲಿಗಳಲ್ಲ, ಹಾಗಾಗಿ ಗ್ಯಾಸ್ ಮೇಲೆ ಸುಡಬೇಕು. ಇದರ ಸಿಪ್ಪೆ ತೆಗೆದ ಮೇಲೆ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿರುತ್ತೆ ಮ್ಯಾಶ್ ಮಾಡೋಕ್ಕೆ, ಅಥವಾ ಕಿವುಚ್ಕೊಳ್ಳೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಕಿವುಚ್ಕೊಂಡ್ಮೇಲೆ ರುಬ್ಬೋದಕ್ಕೆ ಏನೆಲ್ಲ ಹಾಕಬೇಕಂತ ನೋಡೋಣ. ಒಂದು ಸಣ್ಣ ಜಾರ್ ತೆಗೆದುಕೊಂಡು ಅದಕ್ಕೆ 1-1.5 ಚಮಚ ಸಾಸಿವೆ ಹಾಕಿ, ಜೊತೆಗೆ ಕಾಯಿ ತುರಿ 1.5 ಮುಷ್ಟಿಯಷ್ಟು ಕಾಯಿ ತುರಿ ಹಾಕಬಹುದು. ಅಥವಾ ನಿಮಗೆ ಹೋಳಿನ ಪ್ರಕಾರ ಹೇಳೋದಾದರೆ ಅರ್ಧ ಕಡಿ ತೆಂಗಿನಕಾಯಿ ತುರಿ ಬೇಕಾಗುತ್ತೆ. ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಇದಿಷ್ಟು ರುಬ್ಬೋದಕ್ಕೆ ಬೇಕಾಗುವಂಥ ಸಾಮಗ್ರಿ. ನಂತರ ಈ ರುಬ್ಬಿದ್ದನ್ನು ನಾವು ಕಿವುಚಿಕೊಂಡಿರುವಂಥದ್ದಕ್ಕೆ ಹಾಕಿ ಮಿಕ್ಸ್ ಮಾಡಿ, ನಂತರ ಗಟ್ಟಿ ಮೊಸರನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಮೊಸರು ಕೂಡ ಇಲ್ಲಿ ಪ್ರಧಾನ, ಯಾಕಂದರೆ ಇಲ್ಲಿ ನಾವೇನು ಹುಳಿ ಅಂಶವನ್ನು ಉಪಯೋಗಿಸಿಲ್ಲ. ಹಾಗಾಗಿ ಮೊಸರಿನಿಂದನೇ ಇದರಲ್ಲಿ ಹುಳಿ ಅಂಶ ಬರುವಂಥದ್ದು. ಉಪ್ಪು, ಮೊಸರು ಎಲ್ಲವನ್ನು ಹಾಕಿ ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡುವ. ಸುಟ್ಟ ಸಾಸಿವೆಗೆ ಒಂದು ಸಿಂಪಲ್ ಆದ ಒಗ್ಗರಣೆ. ಎಣ್ಣೆ ಬಿಸಿಗಿಟ್ಟು ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕಿ, ಸಾಸಿವೆ ಚಿಟಪಟ ಎಂದ ಮೇಲೆ ಉದ್ದಿನ ಬೇಳೆಯನ್ನು ಹಾಕಬೇಕು. ಉದ್ದಿನ ಬೇಳೆ ಕೂಡ ಕಂದು ಬಣ್ಣಕ್ಕೆ ತಿರುಗಿದ ನಂತರ, ಯಾವಾಗಲೂ ಒಗ್ಗರಣೆ ಮಾಡುವಾಗ ಉರಿಯನ್ನು ಸಣ್ಣದಾಗಿಟ್ಕೊಳ್ಳಿ. ಜೋರು ಉರಿನಲ್ಲಿಟ್ಟರೆ ಒಗ್ಗರಣೆ ಸುಟ್ಟು ಹೋಗ್ಬಿಡುತ್ತೆ, ಸೀದು ಹೋಗ್ಬಿಡುತ್ತೆ. ನಂತರ ಒಣಮೆಣಸು ಹಾಕಿದ ಮೇಲೆ ಕರಿಬೇವನ್ನು ಹಾಕಿದ್ರೆ ಸಿಂಪಲ್ ಆದ ಒಂದು ಒಗ್ಗರಣೆ ಕೊಟ್ಟಂಗಾಗುತ್ತೆ. ಈ ಸುಟ್ಟು ಬದನೆಕಾಯಿ ಸಾಸಿಮೆ ಎರಡೂ ರೀತಿಲಿ ಕರಿತೀವಿ. ಈ ಒಂದು ಸಾಸಿಮೆಗೆ ಸಿಂಪಲ್ ಆದ ಒಗ್ಗರಣೆಯನ್ನು ಸೇರಿಸಿದ ನಂತರ ಆ ಸುಟ್ಟಿರೋ ಪರಿಮಳ ಜೊತೆಗೆ ಆ ಒಗ್ಗರಣೆ ಎಲ್ಲವೂ ಒಟ್ಟುಗೂಡಿ ಹಸಿವು ಇನ್ನಷ್ಟು ಜಾಸ್ತಿ ಆಗೋದಂತೂ ಗ್ಯಾರಂಟಿ. ಬೆಂಗಳೂರಿನಲ್ಲಿ ಮಂಗಳೂರು ಸ್ಟೋರ್ಸ್ ಅಂತ ಇದೆ. ಮಂಗಳೂರು ಸ್ಟೋರ್ಸು ಕೆಲವು ಭಾಗಗಳಲ್ಲಿದೆ. ಅಲ್ಲಿ ಈ ಒಂದು ಗುಳ್ಳ ಬದನೆ ಸಿಗುತ್ತೆ. ಅದನ್ನು ತಂದು ನೀವೊಂದು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಳಿ ಹೇಗಾಯಿತು ಅಂತ. ಇದು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಬಿಸಿ ಅನ್ನಕ್ಕೆ ಈ ಸಾಸಿವೆಯನ್ನು ಹಾಕ್ಕೊಂಡು ಜೊತೆಗೆ ಒಂದು ಸಂಡಿಗೆ ಅಥವಾ ಹಪ್ಪಳ ಏನಿರುತ್ತೆ ಅದನ್ನು ಜೊತೆಗೆ ಇಟ್ಕೊಂಡು ನೀವು ಸವಿತಾ ಇದ್ದರೆ ದಿನ ಊಟ ಮಾಡೋದಕ್ಕಿಂತ 2 ತುತ್ತು ಹೆಚ್ಚಾಗಿ ಊಟ ಮಾಡ್ತೀರಾ. ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.